ಇಸ್ರೇಲ್ ಅಮೆರಿಕ ಮತ್ತು ಇರಾನ್ನ ಯುದ್ಧ ಹಲವು ವಲಯಗಳ ಮೇಲೆ ಅತಿದೊಡ್ಡ ಪರಿಣಾಮವನ್ನು ಬೀರಿದೆ. ಬೆಲೆ ಏರಿಕೆಯ ಬಿಸಿ ಅನ್ನೋದು ನಮ್ಮಗಳಿಗೂ ಕೂಡ ತಟ್ತಾ ಇದೆ. ಇದರ ನಡುವೆ ಖುಷಿಯ ವಿಚಾರ ಏನಪ್ಪಾ ಅಂದರೆ ಬೆಳ್ಳಿ ಮತ್ತು ಚಿನ್ನದ ರೇಟ್ ಏನಿದೆ ಅದು ಇಳಿಮುಖವಾಗಿರುವಂಥದ್ದು. ಇದು ಮಂದಹಾಸಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮದುವೆ ಸೀಸನ್ನು, ಹಬ್ಬದ ಸೀಸನ್ ಹೊತ್ತಲ್ಲೇ ದರ ಇಳಿಕೆಯಾಗಿದೆ. 40 ವರ್ಷದ ಇತಿಹಾಸದಲ್ಲಿಯೇ ಭಾರೀ ಪ್ರಮಾಣದಲ್ಲಿ ಬೆಳ್ಳಿ ದರ ಇಳಿಕೆಯಾಗಿದೆ. ನಿನ್ನೆ 24 ಕ್ಯಾರೆಟ್ನ ಪ್ರತಿ ಗ್ರಾಮ್ಗೆ 1032 ರೂಪಾಯಿ, 22 ಕ್ಯಾರೆಟ್ನ ಪ್ರತಿ ಗ್ರಾಮ್ಗೆ 945 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಬೆಳ್ಳಿಯಂತೂ 1 kg ಬರೋಬ್ಬರಿ 15,000 ರೂಪಾಯಿ ಡೌನ್ ಆಗಿದೆ. ಇದು ಆಭರಣ ಪ್ರಿಯರು ನಿಟ್ಟುಸಿರನ್ನು ಬಿಡುವಂತೆ ಮಾಡಿದೆ. ಯುದ್ಧ ಹೀಗೆ ಮುಂದುವರೆದ್ರೆ ಮತ್ತಷ್ಟು ದರ ಕುಸಿತವಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಡಾಲರ್ ಬೆಲೆ ಏರಿಕೆ, ಬಡ್ಡಿ ದರಗಳ ಹೆಚ್ಚಳ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇರೋದು, ಸೆಂಟ್ರಲ್ ಬ್ಯಾಂಕುಗಳು ಕೂಡಿಟ್ಟಂತಹ ಚಿನ್ನ ಬೆಳ್ಳಿಯನ್ನು ಮಾರ್ತಾ ಇರೋದು, ಬಂಗಾರ ಬೆಳ್ಳಿಯ ಬೆಲೆ ಇಳಿಕೆಗೆ ಕಾರಣವಾಗಿದೆ. ಯುದ್ಧ ಮುಗಿಯುವವರೆಗೂ ಕೂಡ ಹಳದಿ ಲೋಹ ಅಲ್ಪ ಕಡಿಮೆಯಾಗಲಿದೆ ಅಂತ ಪ್ರಿಡಿಕ್ಟ್ ಮಾಡಲಾಗಿದೆ. ಯುದ್ಧ ಮುಗಿದ ನಂತರ ಯಥಾಸ್ಥಿತಿಗೆ ಬೆಲೆ ಏರಲಿದೆಯಂತೆ. ಬೆಳ್ಳಿ ಬೆಲೆ ಕೆಜಿಗೆ 1.5 ಲಕ್ಷಕ್ಕೆ ಇಳಿಯುವಂತಹ ನಿರೀಕ್ಷೆ ಇದೆ. ಮೊದಲನೇದಾಗಿ ಯಾವಾಗೇ ಯುದ್ಧ ಆದರೆ ಸೇಫ್ ಅಸೆಟ್ಸ್ ಆದ ಗೋಲ್ಡ್ ಮತ್ತು ಸಿಲ್ವರ್ಗೆ ಖಂಡಿತ ಬೇಡಿಕೆ ಜಾಸ್ತಿ ಬರುತ್ತೆ. ಹಾಗೂ ಯುದ್ಧದ ಸಮಯದಲ್ಲಿ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆಯನ್ನೇ ನಾವು ಯಾವಾಗಲೂ ಕಾಣಬೇಕು. ಆದರೆ ಪ್ರಪ್ರಥಮ ಬಾರಿಗೆ ಇವಾಗ ಏನಾಗ್ತಾ ಇದೆ ಅಂದರೆ ಡಾಲರ್ ಬೆಲೆಗಳಲ್ಲಿ ಇಡೀ ವಿಶ್ವದಲ್ಲಿ ಏರಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗೂ ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರದಲ್ಲೂ ಕೂಡ ಏರಿಕೆಯನ್ನು ಕಾಣ್ತಾ ಇದ್ದೀವಿ. ಯಾವಾಗ ಡಾಲರಿನ ಮೌಲ್ಯ ಇಡೀ ವಿಶ್ವದಲ್ಲೇ ಈ ಯುದ್ಧದಿಂದ ಏರಿಕೆ ಆಗ್ತಾ ಇದೆ, ಹಾಗೂ ಯಾವಾಗ ಬಡ್ಡಿ ದರಗಳು ಕೂಡ ಏರಿಕೆ ಆಗುತ್ತೆ, ಇದಕ್ಕೆ ನಾವು ಇಂಟ್ರೆಸ್ಟ್ ಈಲ್ಡ್ ಅಂತ ಕರಿತೀವಿ. ಇಂಟ್ರೆಸ್ಟ್ ಈಲ್ಡ್ ಏರಿಕೆ ಹಾಗೂ ಡಾಲರಿನ ಮೌಲ್ಯ ಎಲ್ಲ ಕರೆನ್ಸಿ ಎದುರು ಏರಿಕೆ ಆಗ್ತಿರೋದ್ರಿಂದ ಈ ಥರ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗೂ ಮುಂಚೆ ಏನು ಕಳೆದ ವರ್ಷದಲ್ಲಿ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಪ್ರಮಾಣದ ಏರಿಕೆಯನ್ನು ತಾವು ಕಂಡಿದ್ರಿ, ಆ ಸಮಯದಲ್ಲಿ ಏನಾಗ್ತಿತ್ತು ಅಂದರೆ ಅನೇಕ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾ ಇದ್ರು. ಈಗ ಯುದ್ಧದ ಸಮಯದಲ್ಲಿ ಅವ್ರಿಗೆ ವಾರ್ ಎಕ್ಸ್ಪೆಂಡಿಚರ್ಸ್ಗಾಗಿರ್ಬೋದು ಹಾಗೂ ಎಕನಾಮಿಕ್ ಕ್ರೈಸಿಸನ್ನು ಸರಿತೂಗಿಸೋಕ್ಕೋಸ್ಕರನೂ ಕೂಡ ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ಇವಾಗ ಚಿನ್ನವನ್ನು ಬೆಳ್ಳಿಯನ್ನು ಮಾರ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಇಂತಹ ವಾರ್ ಸಮಯದಲ್ಲಿ ಖಂಡಿತ ಫಂಡ್ಸ್ ಬೇಕಾಗುತ್ತೆ. ಹಾಗಾಗಿ ಈ ಥರ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಬೆಳ್ಳಿ